ಮೇಲಿಂದ ಸ್ವಲ್ಪ ಫಸ್ಟ್ ಡೇ ಬಂದಾಗೆಲ್ಲ ಏನಾದ್ರು ಮೈಕೈ ನೋವು ಹಂಗೇನಾದ್ರು ಆಯ್ತಾ? ಆಗಿದೆ ಮ್ಯಾಮ್, ತುಂಬಾ ಆಗಿದೆ. ಆಕ್ಚುಲಿ ನಾನು ಮೈಗ್ರೇನ್ ಇತ್ತು ಅಂತ ನಾನು ಬಂದು ಜಾಯ್ನ್ ಆಗಿದ್ದೀನಿ. ಹೌದಾ? ಮೈಗ್ರೇನ್ ಇದು ಏನು ಯಾರು ಹೇಳಿದ್ರು? ಡಾಕ್ಟರ್ ಏನಾದ್ರು ಹೇಳಿದ್ರು? ಯಾರು ಸಜೆಸ್ಟ್ ಮಾಡಿಲ್ಲ ಮ್ಯಾಮ್. ನಾವು ಸರ್ಚ್ ಮಾಡ್ತಾ ಇದ್ವಿ ಶಿವಮೊಗ್ಗದಲ್ಲಿ ಯಾವ್ದಾದ್ರು ಇದೆಯಾ ಫಿಟ್ನೆಸ್ ಕ್ಲಾಸ್ ಅಂತ ಹೇಳಿ. ಎಲ್ಲ ಈಗ ಯುನಿಸೆಕ್ಸ್ ಅಲ್ಲಿ ಎಲ್ಲ ಇರ್ತಾರಲ್ಲ, ಸೊ ಹಂಗಾಗಿ ನಮಗೆ ಪ್ರಾಬ್ಲಮ್ ಆಗಿ ಯುನಿಸೆಕ್ಸ್ ಇದ್ದಾಗ ಸ್ವಲ್ಪ ಹೋಗಕ್ ನಮಗೂ ಕಂಫರ್ಟ್ ಇರಲ್ಲ, ಯಾಕಂದ್ರೆ ಡ್ರೆಸ್ ಆಗಿರ್ಬೋದು ಪ್ರತಿಯೊಂದು ಎಲ್ಲರಿಗೂ ಅಷ್ಟಾಗಲ್ಲ. ಲಾಸ್ ಬಗ್ಗೆ ಏನ್ ಹೇಳ್ತೀರಾ ನೀವು? ನಿಮ್ದೇನೋ ವೆಯ್ಟ್ ಲಾಸ್ ಆಗಿದೆ, ಹೇಗಿದೆ ಅದ್ರ ಬಗ್ಗೆ? ಲಾಸ್ ಅಂದ್ರೆ 1 ಮಂತಿಗೆ 5 ಇಂದ 6 kgs ಡೌನ್ ಆಗಿದೆ. ಯಾಕೆಂದ್ರೆ ಅವ್ರು ಪರ್ಸನಲ್ ಡಯಟ್ ಕೂಡ ಕೊಡ್ತಾರೆ, ಡಯಟ್ ಚಾರ್ಟ್ ಕೂಡ ಇದೆಯಾ? ಮತ್ತೆ ಮಾಮೂಲಿಯಾಗೂ ಕೊಡ್ತಾರೆ, ಬರೋರಿಗೂ ಕೊಡ್ತಾರೆ, ಮತ್ತೆ ಪರ್ಸನಲ್ ಆಗೂ ಕೊಡ್ತಾರೆ. ಸೊ ಹಾಗೆ ಅದು ಹೆಲ್ದಿ ಫುಡ್ ಅಂತಾನೆ ಚೆನ್ನಾಗಿ ಮಾಡ್ತಾ ಇದಾರೆ. ಕಷ್ಟ ಡಯಟ್ ಆತರ ಏನು ಇಲ್ಲ, ಎಲ್ಲ ಮನೆ ಫುಡ್ ಚೆನ್ನಾಗಿದೆ. ಓಕೆ, ಹೊಟ್ಟೆ ತುಂಬ್ದಂಗೂ ಆಗುತ್ತೆ, ಎಲ್ಲ ತಿಂದಂಗೂ ಆಗುತ್ತೆ, ಚೆನ್ನಾಗಿ. ಎಷ್ಟು weight 1 ಮಂತ್ಗೆ ನೀವು ಇಲ್ಲಿ ಅರೌಂಡ್ 5 to 6 kgs ಆಗುತ್ತೆ. ಸಣ್ಣ ಆಗಿದ್ದೀರಾ. ಇನ್ನೂ ಸ್ವಲ್ಪ ಎಫೆಕ್ಟ್ ಹಾಕಿದ್ರೆ, ವರ್ಕೌಟ್ ಅಲ್ಲಿ ಚೆನ್ನಾಗಿ ಎಫೆಕ್ಟ್ ಹಾಕಿದ್ರೆ ಮತ್ತೆ ಆಗುತ್ತೆ. ಇವ್ರ ಪ್ರಕಾರ ನಾನು ಇಲ್ಲಿ ನಾರ್ಮಲ್ ಡಯಟ್, ಅವ್ರು ಡಯಟ್ ಚಾರ್ಟ್ ಕೊಡ್ತಾರೆ, ಆ ಡಯಟ್ ಚಾರ್ಟ್ ಯೂಸ್ ಮಾಡಿ ವರ್ಕೌಟ್ ಮಾಡಿದ್ರೆ 1 ಮಂತಿಗೆ 5 to 6 kg ಡೌನ್ ಆಗಿದ್ದೀನಿ. ಇನ್ನು ಜಾಸ್ತಿ ಎಫರ್ಟ್ ಹಾಕಿ ನಾನು ವರ್ಕೌಟ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ. ವರ್ಕೌಟ್ ಇಲ್ಲ ಅಂದ್ರೂ ಅವ್ರು ಕೊಡೋ ಡಯಟ್ ಚಾರ್ಟ್ ತುಂಬಾ ಚೆನ್ನಾಗಿರುತ್ತೆ. ನೀವೆಲ್ಲ ಡಯಟ್ ಚಾರ್ಟ್ ಫಾಲೋ ಮಾಡ್ತಾ ಇದ್ದೀರಾ? ಫಾಲೋ ಮಾಡ್ತಾ ಇದ್ದೀರಾ, ಸೊ ಚೆನ್ನಾಗಿದೆ. ಹಂಗಾದ್ರೆ ತುಂಬಾ ಚೆನ್ನಾಗಿ. ಈಗ ಡಯಟ್ ಪ್ಲಾನ್ ಅಂದ್ರಲ್ಲ, ಹೇಗೆ ಇರುತ್ತೆ ಡಯಟ್ ಇಲ್ಲಿ? ಮ್ಯಾಮ್ ಡಯಟ್ ಅಂದ್ರೆ ಮಾರ್ನಿಂಗ್ ಇಂದಾನೆ ಡಿಟಾಕ್ಸ್ ವಾಟರ್ ಇಂದ ಸ್ಟಾರ್ಟ್ ಆಗುತ್ತೆ. ಹೌದಾ? ಮಾರ್ನಿಂಗ್ ಸ್ವಲ್ಪ ಪ್ರೋಟೀನ್ ಹಾಕ್ತಾರೆ, ಮಧ್ಯಾಹ್ನ ಮನೆ ಊಟನೇ ಸ್ವಲ್ಪ ನವಧಾನ್ಯ ಅಂತ ಹೇಳ್ತಾರಲ್ಲ, ಮಿಲೆಟ್ಸ್ ಅಂತ ಹೇಳ್ತಾರಲ್ಲ, ಅದನ್ನ ಮಿಕ್ಸ್ ಮಾಡ್ತಾರೆ. ಮತ್ತೆ ಈವ್ನಿಂಗ್ ಫ್ರೂಟ್ ಸಲಾಡ್ ಅಂತ ಹೇಳ್ತಾರೆ. ಮಧ್ಯ ಅಂದ್ರೆ ಹೊಟ್ಟೆ ಹೋಗ್ದರೆ ನೋಡ್ಕೊಂತಾರೆ. ಅಂದ್ರೆ ನೀವು ರೈಸ್ ತಿನ್ನಲ್ವಾ? ರೈಸ್ ತಿನ್ಬೋದು, ಬಟ್ ನಾವು ಸ್ವಲ್ಪ ಜಾಸ್ತಿ ಎಫೆಕ್ಟ್ ಹಾಕಿದ್ರೆ ನಮಗೆ ಒಳ್ಳೇದಲ್ಲ ಅಂತ ಹೇಳಿ ಅವಾಯ್ಡ್ ಮಾಡಿದೀವಿ. ಅಂಡ್ ಥೈರಾಯ್ಡ್, ಶುಗರು, BP ಅಂತವ್ರಿಗೂ ಪಾಪ ಇವಾಗ ಬರ್ತಿದೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಬರ್ತಾ ಇದೆ. ಅವ್ರಿಗೆ ನೋಡಿ ಕರೆಕ್ಟ್ ಆಗಿ ಸ್ವಲ್ಪ ಡಿಸ್ಕಸ್ ಮಾಡಿ ಅದ್ರ ಮೇಲೆ ಕೊಡ್ತಾರೆ. kg ಸಣ್ಣ ಆಗಿದ್ದೀರಾ? ಡಯಟ್ ಮಾಡಿ. ಡಯಟ್ ಏನ್ ಅನ್ಸುತ್ತೆ ಅಂದ್ರೆ ಫೇಸು ಕೂಡ ನಮ್ದು ಗ್ಲೋ ಆಗ್ತಾ ಹೋಗುತ್ತಂತೆ ಜಾಸ್ತಿ ನಾವು ವರ್ಕೌಟ್ ಮಾಡಿದಾಗ ಅಂತ. ಹಂಗೇನಾದ್ರು ಫೀಲ್ ಆಗಿದೆಯಾ ನಿಮ್ಗೆ? ಎಲ್ಲ ಆಗಿದೆ, ಫೀಲ್ ಆಗಿದೆ. ಒಂದ್ 7 kg ಇಳಿಸಿದ್ದೀರಾ? ತುಂಬಾ ಚೆನ್ನಾಗಿ ಫೀಲ್ ಆಗೋದು. ಒಟ್ಟಲ್ಲಿ ತುಂಬಾ ಖುಷಿ ಆಗ್ತಿದೆ ಇಲ್ಲಿ ಬಂದಾಗಿಂದ. ಹೌದಾ? ಮತ್ತೆ ಒಂದಿನ ಮಿಸ್ ಮಾಡ್ಕೊಳ್ಳಲ್ಲ. ಹೌದಾ? ಹಬ್ಬ ಇರ್ಲಿ, ಫಂಕ್ಷನ್ ಇರ್ಲಿ, ಏನೇ ಇರ್ಲಿ ಬರ್ತೀನಿ ಮೇಡಮ್ ಕೇಳಿಬೇಕಾದ್ರೆ. ನಮಗೆ ಬಂದಲ್ಲಿ ಏನ್ ಬೆನಿಫಿಟ್ ಅಂತಂದ್ರೆ, ಈಗ 7:30 to 8:30 ಬ್ಯಾಚಿಗೆ ಬರಕ್ ಆಗಿಲ್ಲ ಅಂತಂದ್ರು ಬ್ಯಾಚ್ ವೈಸ್ ನಾವು ಇದ್ ಮಾಡ್ಕೋಬಹುದು. 10:30 ಬ್ಯಾಚಿಗೆ ಬರ್ಬೋದು. ಹೌದು, ಕೆಲವೊಂದ್ ಕಡೆ ಆ ಬ್ಯಾಚ್ ಬಂದ್ರೆ ಪರ್ಟಿಕ್ಯುಲರ್ ನಮಗೆ ಟೈಮಿಂಗ್ಸ್ ಆಗಿಲ್ಲ ಅಂದ್ರೆ ಓಕೆ ಬನ್ನಿ ಅಂತ ಹೇಳ್ತಾರೆ. ಓಕೆ, ಅಂದ್ರೆ ಇಡೀ ದಿನದಲ್ಲಿ ಯಾವಾಗಾದ್ರೂ ಬರ್ಬೋದು. ಸೊ ಅದೊಂದ್ ಬೆನಿಫಿಟ್ ಇಲ್ಲಿ. 4 ಬ್ಯಾಚ್ ಅಲ್ಲಿ ಯಾವ ಬ್ಯಾಚ್ ಆದ್ರೂ ಬಂದು ವರ್ಕೌಟ್ ಮಾಡಿ ತುಂಬಾ ಖುಷಿ ಆಗುತ್ತೆ ನಮ್ಗಂತೂ ಅಲ್ವಾ? ಈಗ ನೀವು ಇದೇ ಬ್ಯಾಚ್ ಎಲ್ಲ ಬೋರಿಂಗ್ ಆಗುತ್ತೆ ಮ್ಯಾಮ್. ಇಲ್ಲ ಹಂಗಿಲ್ಲ, ಡೈಲಿ ಬೇರೆ 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 ವರ್ಕೌಟ್, ವಾರದಲ್ಲಿ ಒಂದು ಜುಂಬಾ, ಒಂದು ವಾರದಲ್ಲಿ ಯೋಗ ಕ್ಲಾಸು, ಹಾಗಾಗಿ ಬೋರಿಂಗ್ ಅಂತ ಅನ್ಸಲ್ಲ. ವರ್ಕೌಟ್ ಎಲ್ಲ ಇರೋದಕ್ಕೆ ನಮ್ಗೆ ಇನ್ನೂ ಖುಷಿ